ಈಗ ನಾವು ನಾರ್ಮಲಿ ಉಪ್ಪಿಸ ಸಿನಿಮಾ ಅಂತಂದ್ರೆ ಈ ರಾಜಕೀಯ ಜಾತಿ ಧರ್ಮ ಭೇದ ಇವನ್ನೆಲ್ಲ ನೋಡತಾನ ಓಕೆ ಇದ್ರಾಗೂ ಆ ವಾಮನಿ ಕ್ಯಾರೆಕ್ಟರ್ ನಾವು ಅನ್ಕೊಂಡಿದ್ದು ರಾಜಕೀಯ ವ್ಯಕ್ತಿ ಅಂತ. ಸೊ ಈಗ ನೋಡ್ರಿ ಉಪ್ಪಿ ಸರ್ ಏನ್ ಹೇಳ್ತಾರ ಅವ್ರ ಹಲವಾರು ಇಂಟರ್ವ್ಯೂಸ್ ದಾಗ ಏನ್ ಅವ್ರ ವಿಷನ್ ಏನ ನಾವು ಯಾರಿಗೂ ಲೀಡರ್ಸ್ ನ ಅನ್ಕೋಬಾರದು, ಲೀಡರ್ಸ್ ನಮ್ಮೊಳಗೆ ನಾವ ತಂದು ಇಡಬೇಕು, ಜೈಕಾರ ಹಾಕ್ಬಾರದು ಅಂತ ಹೇಳ್ತಾರೆ. ಬಟ್ ನೀವು ಆಸ್ ಅ ಉಪ್ಪಿ ಫ್ಯಾನ್ ಆಗಿ ನೀವ್ ಹೇಳಿದ್ರ ಆಗಲೇ ನಾವು ಪಕ್ಕಾ ಉಪ್ಪಿ ಉಪ್ಪಿ ಅಂದ್ರೆ ನಾವು ದೇವ್ರ ತರ ನೋಡ್ತೀವಿ ಓಕೆ, ಅವ್ರ ಸಂಬಂಧ ಮಾಡ್ತೇವೆ ಅಂತ ಹೇಳಿ. ಉಪ್ಪಿ ಸರ್ ವಿಷನ್ ಏನು ನಾವೆಲ್ಲ ಒಂದಿರ್ಬೇಕು, ಈ ಲೀಡರ್ ನಾವು ಅಕ್ಸೆಪ್ಟ್ ಮಾಡಬಾರ್ದಂತೆ, ಬಟ್ ನೀವು ಅದನ್ನ ಮಾಡ್ತಿರ್ತೀರಿ ಉಪ್ಪಿ ಸರ್ ಅಭಿಮಾನಿಗಳು. ಸರ್ ಅದು ರಾಜಕೀಯ ಒಂದು ವೇ ಬೇರೆ. ಓಕೆ, ಈಗ ನೀವು ಭಕ್ತಿಯಿಂದ ಯಾವುದೋ ದೇವ್ರನ್ನ ನೆನೆಸ್ತೀರಿ, ಅದಕ್ಕೊಂದು ದೇವ್ರ ನಿರಾಕಾರ ಅದನ್ನ, ಬಟ್ ಆದ್ರೂ ಒಂದು ಅದನ್ನ ಮೂರ್ತಿ ಮಾಡ್ತೀವಿ. ಯಾಕೆ ಅದಕ್ಕೊಂದು ನಮ್ದು ಲಕ್ಷ್ಯ ಇರ್ಲಿ, ಒಂದು ಪಾಯಿಂಟ್ ಅಲ್ಲಿ ಹೋಗ್ಲಿ, ಅದ್ರ ಮೇಲೆ ಒಂದು ಲಿಂಗ ಪೂಜೆ ಮಾಡ್ತೀವಲ್ಲ ನಾವು, ಲಿಂಗ ಪೂಜೆ ಇದಕ್ಕೆ ನಮ್ದು ನೇರ ದೃಷ್ಟಿ ಇರ್ಲಿ, ಯಾವುದು ಅತ್ತ ಇತ್ತಾಗ ಹೋಗ್ಬಾರ್ದು ಭಾವನೆಗಳು ಅಂತೇಳಿ. ಅದು ಸರ್ ಏನೋ ಹೇಳ್ತಿರ್ತಾರ, ಬಟ್ ನಾವು ಅಭಿಮಾನಿಗಳಂಗಲ್ಲ. ನಮ್ದು ಉಪ್ಪಿ ಸರ್ನ ನಾವು ನೋಡ್ತಾ ಇದ್ದಾಗ ನಮ್ದು ವಿಚಲಿತ ಭಾವನೆಗಳು ಏನದಾವಲ್ಲ ಅವೆಲ್ಲ ಹೋಗ್ಬಿಡ್ತಾವ, ನೇರ ಒಂದೊಂದು ಭಾವನೆ ಬರ್ತೈತಿ, ಮತ್ತೆ ನಮ್ಮ ಜೀವನ ಮುಂದುವರ್ಸ್ಕೊಳಕ ಒಂದ್ ದಾರಿ ಆಕೈತಿ. ಉಪ್ಪಿ ಸರ್ ನೀವು ಯಾರು ನೋಡ್ಬೇಡ್ರಿ, ತತ್ವಜ್ಞಾನಿಗಳು ಹೇಳೋದು ಅದನ್ನ ಸರ್. ಉಪ್ಪಿ ಸರ್ ಒಬ್ಬ ದೊಡ್ಡ ಫಿಲಾಸಫರ್ ಅವರು, ತತ್ವಜ್ಞಾನಿಗಳು ಅದನ್ನ ಹೇಳ್ತಾರ. ಸೊ ನಿಮ್ ಪ್ರಕಾರ ಲೀಡರ್ಶಿಪ್ ಬೇರೆ, ಅಭಿಮಾನ ಬೇರೆ, ಲೀಡರ್ಶಿಪ್ ಬೇರೆ, ಅದು ಖರೆ, ಭಕ್ತಿನೂ ಬೇರೆ. ಲೀಡರ್ಶಿಪ್ ಬೇರೆ. ಪ್ರಜಾಕೀಯ ಮಾಡಿದಾಗ ನಾವು ಅವ್ರನ್ನ ಮುಖ ನೋಡಿ ನಾವು ಓಟ್ ಹಾಕಂಗಿಲ್ಲ, ಇದು ಹೇಳ್ತೀನಿ. ಯಾಕಂದ್ರ ಉಪೇಂದ್ರ ಸರ್ ಅದಾರ ಅಂತ ನಾವು ಓಟ್ ಹಾಕಂಗಿಲ್ಲ. ನಮ್ ಕಡೆ ಯಾರು ನಿಂತಿರ್ತಾರೋ ಅವ್ರು ಕರೆಕ್ಟ್ ಅದಾರ ಇಲ್ಲ ಅಂತ ನೋಡಿ ಓಟ್ ಹಾಕ್ತಿವಿ. ಬಟ್ ಸರ್ ಅದು ಕರೆ ಐತಿ, ಬಟ್ ನಾರ್ಮಲ್ ಆಗಿ ಪ್ರಜಾಕೀಯ ಫಾಲೋ ಮಾಡೋರು ಉಪ್ಪಿ ಸರ್ ಅಭಿಮಾನಿಗಳೇ ಹೊರತು, ಉಪ್ಪಿ ಸರ್ ಅಭಿಮಾನಿಗಳನ್ನ ಹೊರತುಪಡಿಸಿ ಇನ್ನೂ ಮಟ್ಟ ಪ್ರಜಾಕೀಯ ಯಾರು ಫಾಲೋ ಮಾಡಂಗಿಲ್ಲ. ಮಾಡ್ತಾರ ಸರ್. ಈಗೇನು ಯುವ ನೋಡಿದ್ಮೇಲೆ ನಮ್ದು ಮುಂದಿನ 40 ವರ್ಷದ ಏನ ಒಂದು ಚಿತ್ರಣ ಅವ್ರು ಕೊಟ್ಟಿದಾರಲ್ಲ, ಅದನ್ನ ತಿಳ್ಕೊಂಡ್ಮೇಲೆ 100% ಪ್ರಜಾಕೀಯ ಸಪೋರ್ಟ್ ಮಾಡ್ತಾರೆ. ಸೊ ಈಗ ಈ ಪ್ರಜಾಕೀಯ ಅನ್ನೋದನ್ನ ಯುವ ಸಿನಿಮಾದಾಗ ಹೆಂಗ್ ಅಳವಡಿಸ್ಕೊಂಡಾರ ಅಂತ ನಿಮಗ ಅನಿಸ್ತದೆ ಸರ್? ಸರ್ ಇದ್ರಾಗ ಪ್ರಜಾಕೀಯನ ಎಲ್ಲೂ ಅಳವಡಿಸಿಲ್ಲ ಅವರು. ಯಾಕಂತಂದ್ರ ಇದ್ದಿದ್ದನ್ನ ಹೇಳ್ಯಾರ ಅವ್ರು. ಪ್ರಜಾಕೀಯ ಅಂತಂದ್ರ ಅವ್ರು ಇದ್ದಿದ್ದನ್ನ ಹೇಳಿದ್ದು, ಏನ್ ಬೇರೆ ಏನ್ ಹೇಳಿಲ್ಲ. ಅವ್ರು ಏನ್ ಸಂವಿಧಾನದೈತೋ ಆ ಪ್ರಕಾರವಾಗಿ ಅವ್ರು ಹೇಳಿದಾರ. ಇದ್ರಾಗ ಹಂಗ ಏನ ಇದ್ದಿದ್ದನ್ನ ಹೇಳ್ಯಾರ ಅವ್ರು ಅಷ್ಟೇ, ಅದ್ರ ಡಿಫ್ರೆಂಟ್ ಆಗಿ ತೋರ್ಸ್ಯಾರ. ಬಟ್ ಸರ್ ನನ್ನ ಪ್ರಕಾರ ಈಗ ನೋಡ್ರಿ, ಒಂದು ಆಫ್ಟರ್ ಎಷ್ಟು ಲಾಂಗ್ ಗ್ಯಾಪ್ ಆದ್ಮ್ಯಾಗ ಉಪ್ಪಿ ಸರ್ ಡೈರೆಕ್ಷನ್ ಮಾಡ್ತಾರೆ. ಅವ್ರು ಮೇನ್ ವಿಷನ್ ಎಲ್ಲೋ ಒಂದು ಸ್ಟೇಜ್ ನಾಗ ಹೊಡಿದ್ರು, ನನ್ನ ಮೇನ್ ಉದ್ದೇಶ ಸಿನಿಮಾ ಅಲ್ಲ ರಾಜಕೀಯ, ಈ ರಾಜಕೀಯ. ಅದಕ್ಕೆ ಉಪ್ಪಿ ಸರ್ ಇದನ್ನ ಈ ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ಹೇಳೋಗೋಸ್ಕರನ ಈ ಯುವ ಅನ್ನೋ ಸಿನಿಮಾ ತೆಗದ್ರೇನು ಅಂತ ನನಗ ಅನ್ಸುತ್ತೆ. ನೋಡ್ ಸರ, ಈಗ ಇದನ್ನ ನಾವು ವಿಷಯನ ನೀವು ಮಾತಾಡ ಅಂದ್ರೆ ನಾವು ನಾರ್ಮಲ್ ಮನುಷ್ಯ, ನಾವ್ ಮಾತಾಡಿದ್ರೆ ಯಾರು ಕೇಳಲ್ಲ. ನಾವು ಒಳ್ಳೆ ಡೈಲಾಗ್ ಹೇಳ್ತೀನಿ, ಚಲೋ ಡೈಲಾಗ್ ಹೇಳ್ತೀನಿ, ಅದ್ಭುತವಾದ ಡೈಲಾಗ್ ಹೇಳ್ತೀನಿ, ಯಾರು ಕೇಳಲ್ಲ. ಅದನ್ನ ಒಬ್ಬ ಸೆಲೆಬ್ರಿಟಿ ಹೇಳಿದ್ರೆ ಅದು ಹಿಟ್ ಆಗ್ತೈತಿ. ಯಾಕಂತಂದ್ರೆ ನಾವು ನಮ್ದೊಂದು ಕ್ಯೂರಿಯಾಸಿಟಿ ಅಲ್ಲಿ ಇರ್ತೈತಿ, ಒಬ್ಬ ಸೆಲೆಬ್ರಿಟಿ ಇವ್ರು ಹೇಳ್ಯಾರ ಅಂತೇಳಿ. ಈಗ ನಾವು ನಾರ್ಮಲ್ ಮನುಷ್ಯ, ಈಗ ಯಾರೋ ಒಬ್ರು ಹೇಳಿದ್ರಪ್ಪ, ಈ ದರ್ಶನ್ ಹೇಳಿದಪ್ಪ ಅಂತಂದ್ರೆ ಯಾರು ಕೇಳಂಗಿಲ್ಲ, ಒಳ್ಳೇದು ಮಾಡ್ರಿ ಅಂತ ಯಾರು ಕೇಳಂಗಿಲ್ಲ. ಅದು ಸ್ವಲ್ಪ ವಿವೇಕಾನಂದ ಹೇಳಿದ್ರ, ಸ್ವಾಮಿ ವಿವೇಕಾನಂದ ಹೇಳಿದ್ರ, ಬಸವಣ್ಣವ್ರು ಹೇಳಿದ್ರ ಕೇಳ್ತೀವಿ ನಾವು. ಅದೇ ತರ ಸರಿ. ಸೊ ಅದ ಯುವ ಸಿನಿಮಾದಾಗ ಪ್ರಜಾಕೀಯ ನೀವು ಫಾಲೋ ಮಾಡ್ರಿ, ಅದ್ರ ಕಡೆ ಗಮನ ಕೊಡ್ರಿ ಅಂತ ಹೇಳೋಕ್ಕಿಂತ ಇಲ್ಲಿ ಏನ್ ಕೆಟ್ಟ ಆಗತೈತಿ ಇದನ್ನ ನೋಡಿ ನೀವು ಆ ಕಡೆ ಶಿಫ್ಟ್ ಆಗ್ಬಹುದಂತ ತೋರಿಸಿದಾರ ಅಂತ ಅನಿಸ್ತೈತಿ. 100% ಇರ್ಬೋದು, ಬದಲಾವ ಆಗ್ಬೇಕಲ್ಲ. ಅದನ್ನ ತೋರ್ಸೋದ್ಕಿಂತ ಇದನ್ನ ತೋರ್ಸಿ ಆ ಕಡೆ ಶಿಫ್ಟ್ ನೋಡ್ರಿ. ನಮ್ಮ ದೇಶ ಉದ್ಧಾರ ಆಗ್ಬೇಕಪ್ಪ ಅಂತಂದ್ರ ಒಂದ್ ನಾವು ಬದಲಾವಣೆ ತರಲೇಬೇಕು. ಬದಲಾವಣೆ ತರಲೇಬೇಕಂದ್ರೆ ಫಸ್ಟ್ ನಾವು ಬದಲಾಗ್ಬೇಕು. ಫಸ್ಟ್ ನಾವು ಬದಲಾಗಿಲ್ಲ ಅಂದ್ರೆ ಏನೂ ಆಗಿಲ್ಲ. ಸಿನಿಮಾ ವಿಚಾರಕ್ಕೆ ಬಂದ್ರೆ ಸಾಧು ಕುಕ್ಕಿ ಕ್ಯಾರೆಕ್ಟರ್ ನಿಮ್ ಪ್ರಕಾರ ಏನಕ್ಕಂದ್ರೆ ಬಹಳ ಜನ ಬೇರೆ ಬೇರೆ ತರ ಹೇಳ್ತಾರ, ಜೋಕರ್ ಕ್ಯಾರೆಕ್ಟರ್ ಇಷ್ಟು ತಲೆ ಕೆಟ್ಟದಪ್ಪ ಅಂತ. ನೋಡ್ರಿ, ಆ ಜೋಕರ್ ಕ್ಯಾರೆಕ್ಟರ್ ಎಲ್ಲೂ ಜೋಕ ಮಾಡಿಲ್ಲ. ಅದು ಆಕ್ಚುಲಿ ಸಾಧು ಕುಕ್ಕಿ ಅಂದ್ರೆ ಫುಲ್ ಹಾಕ್ಬಿಡ್ತೀವಿ ನಾವು. ಅವ್ರು ಜೋಕರ್ ಕ್ಯಾರೆಕ್ಟರ್ ಮಾಡ್ರ, ಬಟ್ ಅವ್ರದ್ದು ಅಲ್ಲಿ ಒಂದು ಡೈಲಾಗು ಇಲ್ಲ ಅವ್ರಿಗೆ ಅಷ್ಟು. ಅಂದ್ರೆ ನಗಸುವಂತ ಡೈಲಾಗ್ಸ್ ಇಲ್ಲ, ಏನಿಲ್ಲ. ಅಂದ್ರೆ ನಮ್ಮ ಒಳಗಿರ್ತೈತೆ ಜೋಕರ್ ಅನ್ನೋದು ನಗದು. ನಾವೇನ್ ಮಾಡ್ತೀವಿ, ನಕ್ಕೋತ ಚೆನ್ನಾಗಿದ್ಯಪ್ಪ, ಮನಸ್ಸಿನ ನಗಲ್ಲ. ಯಾರೋ ಬಂದ್ರಪ್ಪ ಅಂತಂದ್ರೆ ಒಂದು ಆರ್ಟಿಫಿಷಿಯಲ್ ನಗು ನಗ್ತೀವಿ. ಅವ್ ನಿಮ್ ಬಗ್ಗೆ ನಮ್ಗೇನೋ ಒಂದು ಒಳ್ಳೆ ಭಾವನೆ ಇರ್ಬೋದು, ಎದುರು ಕೂಡ ಚೆನ್ನಾಗಿದ್ದೀರಾ, ಆರಾಮ, ಒಂದ್ ಪ್ರೀತಿಯಿಂದ ನಗು ಹುಟ್ಟಂಗಿಲ್ಲ. ಯಾಕಂದ್ರೆ ನೀವು ಬೆಳೆ ಅಂತೀವಿ ಅಂತ ನನಗೊಂದು ದ್ವೇಷ ಇರ್ತೈತಿ ಹಿಂದ. ಹಂಗಾಗಿ ನೀ ಎದುರು ಕಂಡಾಗ ಆರಾಮದಿಯಪ್ಪ, ಈ ನಗು ಬೇಡ, ಮನಸ್ಸಿಂದ ನಗು ಬೇಕು. ಅದನ್ನ ಸಿಂಬಾಲಿಕ್ ಮಾಡ್ಯಾರ ಅವರು. ಯಾಕಂದ್ರೆ ಅಲ್ಲಿ ಎಲ್ಲೂ ಮನಸ್ಸಿಂದ ಜೋಕರ್ ಕ್ಯಾರೆಕ್ಟ್ ನಗೋದೇ ಇಲ್ಲ. ಕೆಲವೊಬ್ಬರದ್ದು ಮೀಡಿಯಾ ಅಂತೂ ಪೋರ್ಟ್ರೇ ಮಾಡ್ತಾರೆ. ಇದ್ರು ಇರ್ಬೋದು ಸರ್, ಮೀಡಿಯಾನು ಇರ್ಬೋದು. ಯಾಕಂದ್ರೆ ಮೀಡಿಯಾದವ್ರು ಹಂಗೆ ಇರ್ತಾರೆ, ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಅವ್ರು ನಮ್ಮನ್ನ ನಂಬಿಸ್ತಾರ, ಆಮೇಲೆ ನಮ್ಮನ್ನ ಮುಳುಗಿಸ್ತಾರ. ಬಟ್ ಸಿನಿಮಾದಾಗ ಸರ್ ಲಾಸ್ಟ್ ಕಲ್ಕಿ ಕ್ಯಾರೆಕ್ಟರ್ ಜೋಕರ್ ಕ್ಯಾರೆಕ್ಟರ್ನ ಸಾಯಿಸ್ತಾನ ಸರ್, ಅಂದ್ ಪೂರ್ತಿ ತೋರ್ಸಂಗಿಲ್ಲ, ಹಿಂಗ ತೋರಿಸ್ತಾರ. ಸೊ ಅದನ್ನೇನ್ ಸಿಂಬಲೈಸ್ ಮಾಡಕ್ ತೋರಿಸಿದಾರ್ರಿ?
ಅಂದ್ರ ಕಲ್ಕಿ ಪಿಕ್ಚರ್ ಕಲ್ಕಿ ಇವನ ಸಾಯಿಸ್ತಾನಲ್ಲ ಜೋಕರ್ನ, ಯಾಕಂದ್ರ ಅವಂಗೊಂದ ನಗು ಅಂದ್ರ ಅವ್ನ ತಡ್ಕೊಳಕ್ ಆಗಂಗಿಲ್ಲ. ಕಲ್ಕಿ ಕೆಟ್ಟದಕ್ಕೆ ನೋಡ್ರಿ, ನೀವು ಅದಕ್ಕೆ ನಕ್ಕರಪ್ಪ ಅಂದ್ರ ಅಹಂಕಾರ ಬಂದ್ಬಿಡ್ತೈತಿ. ಯಾರು ನನ್ನ ನೋಡಿ ನಗಾಕೊಂತಾರಪ್ಪ ಅಂದ್ರ ಅವನೊಂಥರ ಇರಿಟೇಟ್ ಆಗ್ತೈತಿ. ಹಂಗ ಕಲ್ಕಿ ಪಾತ್ರ ಅಂದ್ರ ಒಂದ್ ಅಹಂಕಾರದ ಪಾತ್ರ ಸಿನಿಮಾದಾಗ ಸರ್. ಆ ಜೋಕರ್ ಕ್ಯಾರೆಕ್ಟರ್ ಆ ಪ್ರಕೃತಿ ಏನೋ ಆ ತಾಯಿ ಕ್ಯಾರೆಕ್ಟರ್ ಏನೋ ತೋರ್ಸಿರ್ತಾನ್ರಿ. ಆ ತೋರ್ಸೋ ಟೈಮ್ದಾಗ ಕಲ್ಕಿ ಅದ್ ನೋಡಿ ಫ್ರಸ್ಟ್ರೇಟ್ ಆಗಿ ಇದ್ನ್ಯಾಕ್ ಇವ್ ನನ್ ತಾಯಿಗೆ ತೋರ್ಸತಾನು, ಪ್ರಕೃತಿಗೆ ಯಾಕೆ ತೋರ್ಸತಾನ ಶಿಟ್ಟಿಗೆ ಅದನ್ನ ಮಾಡ್ತಾನ್ರಿ. ಸೊ ಅವ್ ಅಂದ್ರೆ ಈಗಿನ ಮೀಡಿಯಾ ಪ್ರಕೃತಿ ಅನ್ನೋದಕ್ಕ ಆತರ ನಮಗ್ ಅನ್ನೋದಕ್ಕೆ ಏನ್ ತೋರ್ಸಾಕ್ ಹೋಗತೈತ್ರಿ ನೋಡ್ರಿ. ಇದು ಒಳ್ಳೇದು ತೋರ್ಸ್ತೈತಿ, ಕೆಟ್ಟದು ತೋರ್ಸ್ತೈತಿ. ಮೀಡಿಯಾ ಏನದ ಅದು ತಿರುಚೋದು ಬಹಳ ಮೀಡಿಯಾ. ನಾ ತಿಳ್ಕೊಂಡ್ ಮಟ್ಟಿಗೆ ನಾವು ಮಾಡ್ತಾರಲ್ಲೋ ಗೊತ್ತಿಲ್ಲ, ಎಲ್ಲರೂ ಅಂತಲ್ಲ, ಕೆಲವು ಜನ ಏನ್ ಮಾಡ್ತಾರ ತಿರ್ಸ್ತಾರ ಬಾಳ. ಈಗ ಹಂಗ ಸತ್ಯವನ್ನ ತೋರಿಸ್ತಾ ಇದ್ದವ ಅವ್ರ ತಾಯಿಗೆ, ಸತ್ಯ ಏನ್ ಮಾಡ್ತಾ ಇದ್ದಾನ, ಅಲ್ಲೆಲ್ಲ ಆರಾಮಿದ್ದಾರ ಅಂತೇಳಿ ಅವ್ರ ತಾಯಿಗೆ ಅದನ್ನ ತೋರಿಸ್ತಾ ಇದ್ದ. ಇದೇ ಮೀಡಿಯಾ ಏನು ತಿರ್ಸ್ತಾರ ಅಂದ್ರ ಅದ್ರ ನೋಡಕ್ ಗೊತ್ತಾಗಿಲ್ಲ. ಕಣ್ಣಿಗೊಂದ ವಿಡಿಯೋ ಹಾಕಿರ್ತಾರ, ಅದನ್ನ ನೋಡಿ ಖುಷಿ ಪಡ್ತಿರ್ತಾನ ಯಾರು ಆ ಜೋಕರ್ ಕ್ಯಾರೆಕ್ಟರ್. ನಾನ್ ಸತ್ಯನ ತೋರಿಸ್ತಾ ಇದ್ದೀನಿ ಪ್ರಕೃತಿಗೆ ಅಂತೇಳಿ. ಅದನ್ನ ತಡ್ಕೊಳಕ್ ಆಗಿಲ್ಲ ಕೆಲವು ಜನಕ್ಕೆ. ಯಾಕೆ ನೀ ತೋರ್ಸಿದೆ ಅಂತ ಅವ್ರು ಬಂದ ಸಿಟ್ಟಿಗೆ ಹೇಳ್ಬೋದು. ಒಳ್ಳೇದನ್ನ ಮಾಡಿದ್ರೆ ಕೆಲವು ಜನಕ್ಕೆ ಸಿಟ್ಟು ಬಾಳ ಬರ್ತದ, ನಿಮ್ಗ ಬಾಯಿ ಬಿಚ್ಚಿ ಹೇಳ್ಬೇಕಾಗಿಲ್ಲ. ಇದು ಬರೋಬರ್ ಐತ್ರಿ ಸರ್. ಮತ್ತ ಸಿನಿಮಾದಾಗ ಸರ್ ಅದ ಕಲ್ಕಿ ಸತ್ಯ ಅಂತ 2 ಕ್ಯಾರೆಕ್ಟರ್ ಅದಾವ್ರಿ. ನೀವ್ ಹೇಳ್ದಂಗ ಸತ್ಯ ಕಲ್ಕಿ 2 ನಮ್ಮ ಒಳಗ ಇರ್ತಾವ. ಬಟ್ ನಾವು ಕಲ್ಕಿ ಮುಖವಾಡ ಹಾಕೊಂಡು ಮಂದಿಗೆ ಏನ್ ಸತ್ಯ ಅಂತ ತೋರಿಸ್ತಿರ್ತೀವಿ. ಸಿನಿಮಾದಾಗೂ ಅದಾಗ್ತಿರ್ತದ. ಅವ ಸತ್ಯನ ಬಚ್ಚಿಟ್ ಕೆಲಸ ನಾನ ಸತ್ಯನ ತೋರಿಸ್ತಿರ್ತಾನ ಕಲ್ಕಿ. ಬಟ್ ಸತ್ಯ ಅದೆಲ್ಲಾ ಬೇದೇಶ್ ನಮ್ ತಲೆ ಒಳಗಿರೋ ಕಾಂಪ್ಲಿಕೇಶನ್ಸ್ ಎಲ್ಲಾ ಬೇದೇಶ್ ಹೊರಗ್ ಬಂದಾಗ ನಮ್ ಜನ ಅವ ಏನ್ ಮಾಡೋದ್ ಬೇಕಾಗಿಲ್ಲ ಕಲ್ಕಿ. ನಮ್ ಜನನ ನೀ ಏನಲ್ಲ ಅವ ಬರೋಬರ್ ಅಂತ ಹೇಳಿ ಸತ್ಯನ್ ಕೊಲ್ತಾರ. ಸೊ ನಮ್ ಒಳಗಿನಿರೋ ಟ್ರುತ್ ನಾವ್ ಕಲ್ಕಿ ತಪ್ಪ ಅಂತ ಹೇಳಕ್ ಹೊರಗ್ ಬಂದಾಗ ನಮ್ ಜನ ನಮಗ ಒಪ್ಪಂಗಿಲ್ಲ. ನೋಡ್ರಿ, ಸತ್ಯ ಯಾವತ್ತೂ ಬೆತ್ತಲೆ ಇರ್ತದ. ಸುಳ್ಳು ಊರೆಲ್ಲ ಅಡ್ಡಾಡಿ ಬಂದ್ಬಿಡ್ತದ ಸತ್ಯದ ಡ್ರೆಸ್ ಹಾಕೊಂಡ. ಹಿಂಗಾಗಿ ಸತ್ಯ ಯಾವತ್ತು ಬೆತ್ತಲೆ, ಯಾವತ್ತು ಯಾವ್ದು ಕೈದಿ ಒಳಗ ಇರ್ತದ. ಸತ್ಯ ಯಾವತ್ತು ಜೈಲ್ ಒಳಗ ಇದ್ದಂಗ ಅದ. ನಮ್ಮೊಳಗ ನಾವು ಜೈಲ್ ಒಳಗ ಇದ್ದಂಗ ಸತ್ಯ. ಅಲ್ಲಿ ಇಂಪಾರ್ಟೆಂಟ್ ಸರ್ ಏನ್ ತೋರ್ಸಾರ ಅಂದ್ರ ಇದರಿಂದ ನಾವು ಹೊರಗೆ ಹೆಂಗ್ ಬರ್ಬೇಕು, ನನ್ನೊಬ್ಬನಿಂದ ಸಾಧ್ಯ ಇದೆ. ಯಾಕೆ ಇದನ್ನ ನಾವು ಹೊರಗಿಂದ ಬಂದ್ಬಿಟ್ರ ಬುದ್ಧ ಬಸವ ಆಗ್ತೀರಂತಾರ. ಅದೊಂದು ತೋರಿಸಿದಾರ ಸರ್. ಅದನ್ನ ಈಗ ಕಲ್ಕಿ ಅನ್ನೋದ ಒಂದು ನಾವೇನ್ ಮುಖವಾಡ ಹಾಕೊಂಡು ಅಡ್ಡಾಡ್ತೀವಲ್ಲ, ನಾವು ಅಡ್ಡಾಡಂತೀವಿ ಸರ್, ಇಲ್ಲ ಅಂತಲ್ಲ. ನೀವು ಅಡ್ಡಾಡ ಅಂತೀರಿ, ಬಟ್ ನಿಮ್ಗೆ ಅರ್ಥ ಆಗೋಲ್ದು ಅದು. ನೀವು ಅಡ್ಡಾಡ ಅಂತೀರಿ, ಅವ್ರು ಅಡ್ಡಾಡ, ಎಲ್ಲಾರು ಅಡ್ಡಾಡ ಅಂತಾರ, ಬಟ್ ಅದು ಅರ್ಥ ಆಗೋಲ್ದು. ಯಾಕಂದ್ರೆ ವ್ಯವಸ್ಥೆ ಹಂಗ ಆಗ್ಬಿಟ್ಟಿದೆ. ಈ ವ್ಯವಸ್ಥೆ ಹಂಗ ಆಗ್ಬಿಟ್ಟದ ಏನ್ ಮಾಡೋಕೆ ಆಗಲ್ಲ. ಬಟ್ ಈ ವ್ಯವಸ್ಥೆ ಚೇಂಜ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ರು ಆ ಕಲ್ಕಿನ ಸೈಡ್ ಹಾಕಿ ಒಳಗಡೆ ಇರೋ ಸತ್ಯದಿಂದ ಹೊರಗೆ ಬರ್ಬೇಕು ಆಚೆ. ನಿಮ್ಗೂ ಸಿನಿಮಾ ನೋಡಿ ಫೋಕಸ್ ಸಿಕ್ಕೈತೆ ಸರ್, 100% ಸಿಕ್ಕೈತಿ. ಸೊ ಅದ್ರ ನಾ ಏನ್ ಹೇಳಕ್ ಟ್ರೈ ಮಾಡತ್ತೇನೆ ಸರ್, ಸಿನಿಮಾದೊಳಗ ಅವ ಅಷ್ಟೆಲ್ಲ ಬೇದಿಶ್ ಹೊರಗ್ ಬರೋ ಮಟ್ಟ ಕಲ್ಕಿ ಅನ್ನೋ ಕ್ಯಾರೆಕ್ಟರ್ ಅಲ್ಲಿರೋ ಜನ ಮ್ಯಾನಿಪುಲೇಟ್ ಮಾಡಿರ್ತಾನ. ಇವ್ ವಾಪಸ್ ಬಂದ ಕಲ್ಕಿ ಎದುರು ನಿಲ್ಲೋದ್ ಬೇಕಾಗಿಲ್ಲ. ಆ ಮಂದ್ಯ ಇವನು ಒಪ್ಪಂಗಿಲ್ಲ, ನಿಜಾನ ಮಂದ್ಯ ಒಪ್ಪಂಗಿಲ್ಲ. ಕಲ್ಕಿಗೆ ಅಂದ್ರ ಮ್ಯಾನಿಪುಲೇಟ್ ವ್ಯವಸ್ಥೆಗ ಮಂದಿ ಮ್ಯಾನಿಪುಲೇಟ್ ಆಗ್ಬಿಟ್ಟ. ಸತ್ಯನ ಒಪ್ಕೊಳಂಗಿಲ್ಲ. ಸತ್ಯ ಆದ್ರೂ ಸತ್ಯನ ಒಪ್ಕೊಳಂಗಿಲ್ಲ. ಅದ ವ್ಯವಸ್ಥೆ ಸರ್. ಈಗ ಎಲ್ಲಾರು ಕೇಳಿದ್ರೆ ನಮ್ಮ ವ್ಯವಸ್ಥೆನ ಹಂಗೈತಿ, ನಮ್ಮ ವ್ಯವಸ್ಥೆನ ಹಂಗಂತೇಳಿ ಎಲ್ಲಾರು ಬಾಯ್ ಪಡ್ಕೊಂತಾರ. ಬಟ್ ವ್ಯವಸ್ಥೆನ ಚೇಂಜ್ ಮಾಡ್ಬೇಕಂತಂದ್ರ ನಾವು ಮಾಡ್ಬೇಕಲ್ಲ. ಬಟ್ ನಮ್ಗ ಮಾಡ್ಬೇಕು ಅಂದ್ ಮತ್ ತುಳೆ ಇರ್ತಾನ ವಾಮನ. ಈಗ ಒಬ್ಬನ ಯಾರು ಹೋಗಿ ಚೇಂಜ್ ಮಾಡ್ಬೇಕಂತಂದ್ರ ವಾಮನ ತರ್ಬಂದ್ ಮತ್ ತುಳಿ. ನೀವು ವಾಮನ ನಿಮ್ ಒಳಗ ಅದಾರ ಅಂದ್ರಿ, ಮತ್ ವಾಮನ ನಮ್ ಸಮಾಜದಾಗ ಯಾರು ಸರ್ ತುಳ್ಯಾರ? ನಿಮ್ಮನ್ನ ನೀವ ತುಳ್ಕೊಳಕ್ ಬರಂಗಿಲ್ರಿ ಸರ್. ನಾವ್ ಈಗ ನೋಡ್ರಿ, ಈಗ ಒಬ್ಬರಿಗೆ ಆಗ್ಬೇಕಪ್ಪ ಅಂದ್ರ ಇನ್ನೊಬ್ರಿಗೆ ಆಟೋಮೆಟಿಕ್ಲಿ ಕೆಟ್ಟ ಆಗುತ್ತೆ. ಒಂದ್ 2 ಕ್ಯಾರೆಕ್ಟರ್ ಈಗ ಸತ್ಯ ಒಳ್ಳೇದಾತಪ್ಪ ಅಂದ್ರ ಕಲ್ಕಿ ಕೆಟ್ಟ ಆಗುತ್ತೆ. ಕಲ್ಕಿಗೆ ಒಳ್ಳೇದಾತಂದ್ರ ಸತ್ಯ ಕೆಟ್ಟ ಆಗತ್ತ. ಈಗ ಇಬ್ರು ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು? ಒಬ್ರಿಗೆ ಒಳ್ಳೇದಾದ್ರ ಒಬ್ರು ಕೆಟ್ಟ ಆಗಬೇಕಲ್ಲ. ಈಗ ನೀವು ಒಳ್ಳೇದ್ ಮಾಡಕ್ ಹೋದ್ರೆ ಕಲ್ಕಿ ಕೆಟ್ಟ ಆಗ್ತಾನೆ. ಬಟ್ ಕಲ್ಕಿ ಒಳ್ಳೇದಾತಂದ್ರ ಅದೊಂದು ಸ್ವಾರ್ಥ ಆಗಿದೆ. ಇಂಪಾರ್ಟೆಂಟ್ ಫೋಕಸ್ ಕೊಡ್ಬೇಕಾದ್ರೆ ನೀವು ಅಲ್ಲೇ ಫೋಕಸ್ ಕೊಡ್ಬೇಕಾದ್ರೆ ಅದ ಕಲ್ಕಿ ಒಳ್ಳೆ ಸ್ವಾರ್ಥ ಹಾಕಿದ್ರಿ. ಸತ್ಯ ಒಳ್ಳೇದಾದ ಸಮಾಜ ಎಕ್ಸಾಕ್ಟ್ಲಿ ನಿಮ್ಗೆ ಈ ಕರೆಕ್ಟ್ ಬಂದ್ ನೋಡ್ರಿ. ಫೋಕಸ್ ಎಲ್ಲಿ ಸಿಗ್ಬೇಕಲ್ಲ ಅದನ್ನ ನೀವು ಯೋಚನೆ ಮಾಡ್ಬೇಕು. ಇಲ್ಲಿ ನೀವು ಹೊರಗೆ ಬರ್ಬೇಕು, ಕಾಮ್ ಆಗಿ ಯೋಚನೆ ಮಾಡು. ಯಾವ್ದು ಸರಿ ಯಾವ್ದು ತಪ್ಪು ತಿಳ್ಕೊ, ಇಲ್ಲಿಂದ ಮುಂದೆ ಹೆಂಗ್ ಹೋಗ್ಬೇಕು ತಿಳ್ಕೊ. ಇದನ್ನ ಪ್ರತಿಯೊಬ್ರು ವಿಚಾರ ಮಾಡ್ಬೇಕು. ನಾವ್ ಒಬ್ಬನೇ ವಿಚಾರ ಮಾಡಿದ್ರೆ ಹಂಗಿಲ್ಲ. ನಾವ್ ಒಬ್ಬನೇ ವಿಚಾರ ಮಾಡಿ ಪ್ರಜಾಕ್ಕೆ ಒಬ್ಬನ ಊಟ ಹಾಕಿದೆ ಅಂದ್ರ ಅದು ನನ್ನ ಒಬ್ಬನ ಬೆಳವಣಿಗೆ ಆಕೈತೆ ಹೊರತಾಗಿ ಬೇರೆದವ್ರದ್ದು ಯಾರ್ದೋ ಹಂಗಿಲ್ಲ. ಇದು ಫೋಕಸ್ ಫೋಕಸ್ ಸಿಗುತ್ತೆ. ಇದೇ ಮೇನ್ ಇರೋದು. ನಾವ್ ತಿಳ್ಕೊಬೇಕಾಯ್ತಾ ಇಲ್ಲಿ ಸಿನಿಮಾದಾಗ ಅಂದ್ರ ಮೇನ್ ಯುದ್ಧ, ಎಲೆಕ್ಷನ್ ಅನ್ನೋದು ಯುದ್ಧ ಅಂತ ಸಿಂಬಲೈಸ್ ಅಂತ ಹೇಳ್ತಿರ್ತಾರೆ. ಹೌದು ನೋಡ್ರಿ. ಈಗ ನೋಡ್ರಿ ಮೀಡಿಯಾ ತೋರಿಸ್ತಿರ್ತಾರ, ಜಸ್ಟ್ ಓಟ್ ಹಾಕುದು. ಇಬ್ಬರು ಮಂದಿ ಇರ್ತ, ಇವ್ರನ್ನ ಆಯ್ಕೆ ಮಾಡೋದು, ಇವ್ರನ್ನ ಆಯ್ಕೆ ಮಾಡೋ ಓಟ್. ಬಟ್ ಇವ್ರಿಬ್ಬರನ್ನ ರಣರಂಗದಲ್ಲಿ ಏನದು ಕಿರೀಟ ಹಾಕಿ ತಲವಾರ್ ಕೊಟ್ಟು
ಹೋರಾಡಕ್ ನಿಲ್ಲಿಸ್ಬಿಟ್ಟಿರ್ತಾರ ಸೇಮ್ ಅದನ್ನ ತೋರಿಸಿರ್ತಾರ. ಅಂದ್ರೆ ಈಗ ನಾ ಹಿಂಗ್ ಕೇಳ್ತೇನೆ ಸರ್, ಯುದ್ಧಕ್ಕೆ ಹಿಂದಿನ ದಿವಸ, ಎಲೆಕ್ಷನ್ಗೆ ಹಿಂದಿನ ದಿವಸ ಅಲ್ಲಿರೋ ಸಿನಿಮಾದಾಗಿರೋ ಪ್ರಜೆಗಳ ಎಲ್ಲಾ ಅರಮನೆದಾಗ ಮಕ್ಕೊಂಡಿರ್ತಾರ. ಹೌದು. ಅಂದ್ರೆ ಹೆಚ್ಚು ಕಮ್ಮಿ ನಮಗ ಎಲೆಕ್ಷನ್ ಹಿಂದಿನ ದಿವಸ ಎಲ್ಲ ನಮ್ಮನ್ನ ಕಾಲ್ ಬೀಳಾಕ ಎಲ್ಲ ಬಂದಿರ್ತಾರೆ. ಬಟ್ ಒಂದ್ ಸೆಕೆಂಡ್ ಅದ ಅವರೆಲ್ಲ ಮ್ಯಾನಿಪುಲೇಟ್ ಆಕಾರ, ವಾವ್ ಎಂತ ಲೀಡರ್ ಇವನ್ನ ಚೂಸ್ ಮಾಡ್ಬೇಕು ನಾವ್ ಅಂತೇಳಿ. ಬಟ್ ಒಂದ್ ಸಲ ನಾವು ಚೂಸ್ ಆಗ್ಬೇಕು ಎದ್ದು ಬಂದ್ ಬೆಳಕ ಆಮತ್ ನೋಡ್ರಿ ವಾರ್ನರ್ ದಾಗ ನೋಡಿದೇರಿ ಮನಿಗಳು ಬಿದ್ದಿರ್ತಾವ, ಅವ್ರ ಮಾಸ್ಕ್ಲಿ ಅವ್ರ ಚಡ್ಡಿ ಮಾಡ್ಕೊಂಡಿರ್ತಾವ, ಉಣ್ಣಾಕ್ ಗತಿ ಇರಂಗಿಲ್ಲ. ಸೊ ಇದನ್ನ ಏನ್ ಸಿಂಬಲೈಸ್ ಮಾಡತ್ತಾರ್ರಿ? ರಿಯಾಲಿಟಿ ನಡೆದಿದ್ದಲ್ರಿ. ಈಗ ನಿಮ್ ವಿಧಾನಸೌಧೊಳಗ ನೀವು ಒಬ್ಬ ಸಣ್ಣ ಪ್ರಜೆಗೆ ಯಾರು ಒಳಗ್ ಬಿಡ್ತಾರ? ಇಲ್ಲ. ಯಾಕೆ ಬಿಡಲ್ಲ? ಅಲ್ಲಿ ಏನೇನೋ ಕೆಲಸ ನಡೀತಾವ. ಬಿಡಲ್ಬೇಕಾದ್ರೆ ಅವ್ರು ಎಷ್ಟು ಮಂದಿ ನಿಮ್ ವ್ಯವಸ್ಥೆ ದರ್ಪ ಅಧಿಕಾರಿಗಳ ದರ್ಪ ತೋರಿಸ್ತಾರ. ಈಗ ನೀವ್ ಹೆಂಗ್ ಒಳಗ ನೀವು ಹೌದ್ರಿಪ್ಪ, ಈಗ ನಾರ್ಮಲ್ ಮನುಷ್ಯಾಗ ನೀವು ವಿಧಾನಸೌಧ ಹೋಗ್ರಿ, ಇಲ್ಲೇ ಗಾಡ ಬೆಳಗಾವಿ ವಿಧಾನಸೌಧ ಒಳಗ ಹೋಗ್ರಿ ನೀವು, ಅಲ್ಲಿ ಸೆಕ್ಯೂರಿಟಿನೇ ಕೇಳ್ತಾನೆ, ಯಾಕೆ ಬಂದಿ ಇಲ್ಲಿ ನಡಿ ಅಂತ. ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತೇಳಿ ನಮ್ಗೆ ಸಾರ್ ಒಂದು ಡೈಲಾಗ್ ಈಗ ನೋಡಿದ್ ಹಂಗ ಸರ್. ನೀವು ಎಷ್ಟೋ ಒದ್ದಾಡ್ರಿ ಸರ್, ಬರೀ ಜೈಕಾರ ಅಷ್ಟೇ ತಗೋತಾರ, ಜೈಕಾರ ಅಷ್ಟ ತಗೋತಾರ. ನಿಮ್ದು ಎಷ್ಟೋ ನೋವು ನೀವು ಹೇಳ್ಕೊಳಕ್ ಹೋಗ್ರಿ. ನೀವು ಎಲೆಕ್ಷನ್ ಹಾಕಿದ್ರಿ, ಎಲೆಕ್ಷನ್ ಆಯ್ತು, ನೀವು ಒಬ್ಬ ಲೀಡರ್ನ ಆಯ್ಕೆ ಮಾಡಿದ್ರೆ ನಿಮ್ಗೇನೋ ಒಂದು ತೊಂದರೆ ಇತ್ತಪ್ಪ, ನೀವೇನೋ ಅವ್ರ ಹತ್ರ ಮನೆ ಹತ್ರ ಮಾತಾಡಕ್ ಹೋಗ್ರಿ, ಅವ್ರ ಹಿಂಗೆ ಸಿಗಲ್ಲ, ನಿಮ್ಗೆ ನೋವು ಇರ್ತೈತೆ. ಸರ್ ನಂದು ಹಿಂಗೆ ತೊಂದರೆ ಐತೆ ಸರ್, ಏನಾರ ಹೆಲ್ಪ್ ಮಾಡ್ರಿ ಅಂತಾಳೆ. ನೋಡೋನ್ ತಗೋ, ಮಾಡೋನ್ ತಗೋ, ಅಲ್ಲಿ ನಮ್ಮ ಪಿ ಅದ ನೋಡೋ ಮಾತಾಡ, ಹಿಂಗೆ ಹೇಳಿ ಕಳಿಸ್ತಾರ. ಒಟ್ಟು ಯಾರು ನಿಮ್ಗೆ ಅದನ್ನ ಕನ್ಕ್ಲೂಷನ್ ಕೊಡಂಗಿಲ್ಲ. ಅವರು ಅದನ್ನ ಅವ್ರ ಅಧಿಕಾರನ ಬಳಸ್ಕೊಂಡು ಅವ್ರ ಮ್ಯಾಲೆ ಹೇಳ್ಕೊಂತ ಹೋಗ್ತಾರ, ನಮ್ಗೇನು ಸಿಗಂಗಿಲ್ಲ. ನಾವು ಎಷ್ಟೋ ಅವ್ರಿಗೆ ಬೈತೀವಿ, ಮತ್ತು ಆಮೇಲೆ ಸರಣ ಅಂತೀವಿ, ಮನ್ಸೊಳಗೆ ಬೈತೀವಿ, ಏನು ಮಾರೆ ಅವನು ಒಂದು ಕೆಲಸ ಮಾಡೋಲ್ಲ ಅಂತೇಳಿ ಬೈತೀವಿ. ಮತ್ತು ಅವ್ರ ಎದುರಿಗೆ ಬಂದಾಗ ಸರ್ ನಮ್ಗೆ ಕೆಲಸ ಮಾಡ್ಕೊಡ್ರಿ, ಯಾಕ ಅದು ಅಧಿಕಾರ ಕೊಟ್ಟಿರ್ತೀವಿ. ಇದು ರಿಯಲ್ ಆಗಿ ಯಾರು ಹೇಳಕ್ ಸಾಧ್ಯ ಐತೆ ನೋಡಿ, ಉಪ್ಪು ಸರಿ ಬಿಟ್ರಿ ಯಾರ್ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ. ಮತ್ತ ಸಿನಿಮಾದಾಗ ಅದು ವಾಮನ ಏನ್ ಲೋಕಲ್ ಲೀಡರ್ ಅಂತ ಪೋರ್ಟ್ರೇ ಮಾಡಿದಾರ ನನ್ನ ಪ್ರಕಾರ. ಆಮೇಲೆ ಕಲ್ಕಿ ಲೀಡರ್ ಆಗ್ಬೇಕ ಅವ ಅರಮನೆ ಹೊರಗ್ ಭಿಕ್ಷಕಾಯಿ ನಿಂತಿರ್ತಾನ್ರಿ, ನೀವು ನೆನಪಿದ್ರ? ಕರೆಕ್ಟ್ ಸರ್. ಈಗ ನಾವು ಬದಲಾದ್ರೆ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಹಂಗ ನಿಲ್ತಾರ, ಇಲ್ಲಿ ನಾವು ಬದಲಾಗ್ಬೇಕು. ಜನ ಅಷ್ಟ ಅಲ್ಲ, ಈಗ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅವ್ರಿಗೂ ಅವ್ರಿಗೆ ಹೆಚ್ಚು ಕಮ್ಮಿ ಲಾಸ್ಟ್ ಅದಾಗ್ತೈತೆ. ಅದು ಆಗ್ಬೇಕಂತ ನಾನು ನಿರೀಕ್ಷೆ ಮಾಡ್ತೀನಿ ಖಂಡಿತ. ಸರ್ ನೀವ್ ಹಂಗ ನಿರೀಕ್ಷೆ ಮಾಡ್ರಿ ಸರ್, ಕಲ್ಕಿಯನ್ನ ಹೋಗಿ ಕುಂತಿರ್ತಾನ ಸರ್, ನಮಗ ನಮ್ ಕುಲಿಗಳಿಗೆ ಟಿಪ್ ಕೊಟ್ರ ಸರ್. ಯಾಕಂದ್ರೆ ಯಾವ್ದನ್ನು ಚೇಂಜ್ ಮಾಡಕ್ ಆಗಲ್ಲ, ಅಲ್ಲಿ ಕಲ್ಕಿಯನ್ನ ಹೋಗೋದು ಇಂಪಾರ್ಟೆಂಟ್ ಅಲ್ರಿ ನಮ್ ಪ್ರಕಾರ. ಸತ್ಯ ಅನ್ನೋದು ಅಲ್ಲಿ ಸತ್ಯ ಆ ಪಿಕ್ಚರ್ ಒಳಗ ಮುಂದ್ ಬರೋದೇ ಇಲ್ಲ, ಬರೋದೇ ಇಲ್ಲ. ಯಾಕಂದ್ರೆ ನಾವ್ ಸತ್ಯ ಕೊಲೆ ಮಾಡ್ಬಿಟ್ಟಿವಿ, ನಮ್ ಜನನ ಕೊಲೆ ಮಾಡಿರ್ತಾರ, ನಾವೇ ಕೊಲೆ ಮಾಡ್ಬಿಟ್ಟಿವಿ ಸತ್ಯನ. ನಾವು ಸತ್ಯ ಹೇಳಕ್ ಹೆದರ್ತೀವಿ, ಸುಳ್ಳು ಹೇಳಕ್ ಬಹಳ ಖುಷಿ ಪಡ್ಬೇಕು. ಸತ್ಯ ಹೇಳ್ಬೇಕಂದ್ರೆ ಹೆದರ್ತೀವಿ, ಸತ್ಯ ಹೇಳ್ಬೇಕಂತ ಧಿಕ್ಕಾರ ಹಾಕ್ರ ಗತಿ ಹಂಗಾಗ್ಬಿಡ್ತದ. ಈ ತರ ಉಪೇಶ್ ಹೇಳ್ತಾರೆ ಈ ಸಿನಿಮಾ ಇರೋದ ಹುಳ ತೆಗಿಯಾಕ ಅಂತ ಹೇಳಿ. ಆಮೇಲೆ ಡಿಕೋಡ್ ಮಾಡುವಂತ ಅಂಶಗಳು ಬಾಳ ಅದಾವ ಅಂತ ಅವ್ರೆ ಹೇಳ್ತಾರೆ. ಬಟ್ ಡಿಕೋಡ್ ಮಾಡ್ಕೊಂಡ್ವಿ, ನನ್ನ ಪ್ರಕಾರ ಅಂತ ಡಿಕೋಡ್ ಮಾಡ್ಬೇಕನ್ನೋಂಥದ್ದು ಏನು ಇಲ್ಲ ಸಿನಿಮಾದೊಳಗೆ. ಆಮೇಲೆ ನೇರವಾಗಿ ನಮಗ್ ಹೇಳಿದಾರೆ. ಬಟ್ ಇದನ್ನ ಹೇಳೋ ರೀತಿ ನಿಮ್ಗೆ ಯಾವ ರೀತಿ ಅನ್ಸಿತ್ತು? ಈಗ ಏನ್ ಕಂಟೆಂಟು ಅವರು ಮೊದ್ಲಿನ ಉಪೇಂದ್ರ ಸಿನಿಮಾದಾಗ್ಲಿ ಉಪ್ಪಿಟ್ಟು ಸಿನಿಮಾದಾಗ್ಲಿ ಅಲ್ಲ, ಒಂದ್ ನಿಮಿಷ, ನಾನು ನೀನು ಅನ್ನುವಂತ ಕಾನ್ಸೆಪ್ಟ್ ಬಿಟ್ಟು ಯಾವಾಗ ಹೊರಗಡೆ ಬರ್ತಾರೆ. ಈಗ ಒಂದ್ ಸ್ವಲ್ಪ ನಾ ಆಸ್ ಅ ಫ್ಯಾನ್ ಆಗಿ, ಓಕೆ ನೀವು ಆಸ್ ಅ ಫ್ಯಾನ್ ಆಗಿ ನೋಡ್ತೇವೆ, ನಾವು ಸಿನಿಮಾ ಆಡಿಯನ್ಸ್ ಆಗಿ ಏನೋ ಬೇರೆ ರೀತಿಯಿಂದ ಉಪ್ಪಿಸನ್ನ ಎಕ್ಸೆಪ್ಟ್ ಮಾಡ್ತಿರ್ತೇವೆ. ಸರ್ ಉಪೇಂದ್ರ ಫಿಲ್ಮೇ ಬೇರೆ ಜೋನರ್ ಇತ್ತು, ಎ ಫಿಲ್ಮೇ ಬೇರೆ ಜೋನರ್ ಐತಿ, ಉಪ್ಪಿಟ್ಟುನ ಬೇರೆ ಜೋನರ್ ಐತಿ, ಯುವನ ಬೇರೆ ಜೋನರ್ ಐತಿ. ನಿಮ್ಗೆ ಅದ ಹೆಂಗೈತಿ ಯು ಐ ಕನೆಕ್ಟ್ ಅಂತ ಈ ತರ ನೀವು ನೋಡ ಅಂತೀರಿ. ಬಟ್ ಯೂನಿವರ್ಸಲ್ಲಿ ನಾವು ನಿಮ್ಗೆ ತೋರಿಸ್ಬೇಕಲ್ಲ, ಉಪ್ಪಿಸರ್ ನಮ್ಗೆ ತೋರಿಸ್ಬೇಕು. ಬಟ್ ಅವ್ರಿಗೆ ನಾನು ನೀನು ಅಂತ ಎಲ್ಲೂ ಹೇಳಿಲ್ಲ, ಪಿಕ್ಚರ್ ಒಂದ್ ಸಿಂಬಲ್ ಕೊಟ್ರಲ್ಲ ಅಷ್ಟ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂತೀರಿ. ಬಟ್ ಸರ್ ಬಹಳಷ್ಟು ಜನಕ್ಕೆ ಈಗ ಸದ್ಯಕ್ಕ ಉಪ್ಪಿ ಸರ್ ಫ್ಯಾನ್ಸಿಗೆ ಬಿಟ್ರ ಉಳ್ಕಿದವ್ರು ಯಾರಿಗೂ ಸಿನಿಮಾ ಕೆಲವರಿಗೆ ಇಷ್ಟ ಆಗಿಲ್ಲ, ಕಾರಣ ಏನಿರ್ಬೋದು?